ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರೀ ವೈರಲ್ ಆಗುತ್ತಿರುವ ಹೆಸರು ಎಂದರೆ ಜಿರಳೆ ಜನತಾ ಪಕ್ಷ, ಕಾಕ್ರೋಚ್ ಜನತಾ ಪಾರ್ಟಿ, ಸಿಜೆಪಿ. ಇದು ನಿಜವಾದ ರಾಜಕೀಯ ಪಕ್ಷವೇ? ಯಾಕೆ ಲಕ್ಷಾಂತರ ಯುವಕರು ಇದನ್ನ ಬೆಂಬಲಿಸುತ್ತಿದ್ದಾರೆ? ಈ ಚಳುವಳಿ ಹೇಗೆ ಆರಂಭವಾಯಿತು? ಇವೆಲ್ಲದರ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಜಿರಳೆ ಜನತಾ ಪಕ್ಷ, ಕಾಕ್ರೋಚ್ ಜನತಾ ಪಾರ್ಟಿ, ಸಿಜೆಪಿ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದ ಹೊಸ ಚಳುವಳಿ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಅತ್ಯಂತ ಹೆಚ್ಚು ಚರ್ಚೆಗೆ ಗ್ರಾಸವಾಗಿರುವ ಹೆಸರು ಎಂದರೆ ಜಿರಳೆ ಜನತಾ ಪಕ್ಷ, ಕಾಕ್ರೋಚ್ ಜನತಾ ಪಾರ್ಟಿ, ಸಿಜೆಪಿ. ಇದು ಯಾವುದೇ ಅಧಿಕೃತ ರಾಜಕೀಯ ಪಕ್ಷವಲ್ಲ, ಆದರೆ ಕೆಲವೇ ದಿನಗಳಲ್ಲಿ ದೇಶದಾದ್ಯಂತ ಯುವಜನತೆಯ ಗಮನ ಸೆಳೆದ ಡಿಜಿಟಲ್ ಚಳುವಳಿಯಾಗಿ ಪ್ರಸಿದ್ಧಿಯಾಯಿತು. ವ್ಯಂಗ್ಯ, ಮೀಮ್ ಸಂಸ್ಕೃತಿ, ಸಾಮಾಜಿಕ ಅಸಮಾಧಾನ ಮತ್ತು ಯುವಕರ ಅಭಿಪ್ರಾಯಗಳ ಮಿಶ್ರಣವಾಗಿ ಕಾಣಿಸಿಕೊಂಡ ಈ ಚಳುವಳಿ ಇಂಟರ್ನೆಟ್ನಲ್ಲಿ ಭಾರೀ ವೈರಲ್ ಆಯಿತು. ಈ ಚಳುವಳಿಯನ್ನು 2026ರ ಮೇ 16ರಂದು ಅಭಿಜಿತ್ ದೀಪ್ಕೆ ಎಂಬ ರಾಜಕೀಯ ಸಂವಹನ ತಜ್ಞರು ಆರಂಭಿಸಿದರು ಎಂದು ಹೇಳಲಾಗುತ್ತದೆ. ಅವರು ಮೊದಲು ಆಮ್ ಆದ್ಮಿ ಪಕ್ಷದೊಂದಿಗೆ ಕೆಲಸ ಮಾಡಿದ್ದರು ಎಂಬ ಮಾಹಿತಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಿತು. ಆರಂಭದಲ್ಲಿ ಇದು ಕೇವಲ ವ್ಯಂಗ್ಯಮಯ ಆನ್ಲೈನ್ ಅಭಿಯಾನ ಎಂದು ಹಲವರು ಭಾವಿಸಿದ್ದರು. ಆದರೆ ಕೆಲವೇ ದಿನಗಳಲ್ಲಿ ಇದು ದೇಶದ ಯುವಜನರ ಅಸಮಾಧಾನವನ್ನು ಪ್ರತಿಬಿಂಬಿಸುವ ಚಳುವಳಿಯಾಗಿ ರೂಪುಗೊಂಡಿತು. ಈ ಚಳುವಳಿ ಹುಟ್ಟಲು ಕಾರಣವಾದ ಘಟನೆ ಬಹಳ ಚರ್ಚೆಗೆ ಕಾರಣವಾಯಿತು. ಭಾರತದ ಮುಖ್ಯ ನ್ಯಾಯಮೂರ್ತಿಯಾಗಿದ್ದ ಸೂರ್ಯಕಾಂತ್ ಅವರು ನಿರುದ್ಯೋಗಿ ಯುವಕರ ಬಗ್ಗೆ ಮಾತನಾಡುವ ವೇಳೆ ಜಿರಳೆಗಳು ಮತ್ತು ಸಮಾಜದ ಪರೋಪಜೀವಿಗಳು ಎಂಬ ಪದಗಳನ್ನು ಬಳಸಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ಗಳು ವೈರಲ್ ಆದವು. ಈ ಹೇಳಿಕೆ ನಿಜವಾಗಿಯೂ ಆ ರೀತಿ ಹೇಳಲ್ಪಟ್ಟಿದೆಯೇ ಎಂಬುದರ ಬಗ್ಗೆ ಚರ್ಚೆಗಳಿದ್ದರೂ ಯುವಜನತೆಯಲ್ಲಿ ಇದರಿಂದ ಅಸಮಾಧಾನ ಹೆಚ್ಚಾಯಿತು. ಅನೇಕರು ಇದನ್ನು ಯುವಕರ ಅವಮಾನ ಎಂದು ಕಂಡರು. ಅದೇ ಸಮಯದಲ್ಲಿ ಜಿರಳೆ ಜನತಾ ಪಕ್ಷ ಎಂಬ ಹೆಸರಿನಲ್ಲಿ ಹೊಸ ರೀತಿಯ ಪ್ರತಿಭಟನೆ ಆರಂಭವಾಯಿತು. ನಾವು ಜಿರಳೆಗಳಾದರೂ ಬದುಕಲು ಹೋರಾಡುತ್ತೇವೆ ಎಂಬ ಘೋಷಣೆಗಳು ಇಂಟರ್ನೆಟ್ನಲ್ಲಿ ವೈರಲ್ ಆದವು. ಈ ಘೋಷಣೆಗಳು ಯುವಕರಲ್ಲಿ ಭಾವನಾತ್ಮಕ ಪ್ರತಿಕ್ರಿಯೆ ಮೂಡಿಸಿತು. ಅನೇಕರು ತಮ್ಮ ಸಾಮಾಜಿಕ ಜಾಲತಾಣದ ಡಿಪಿ ಮತ್ತು ಸ್ಟೇಟಸ್ಗಳಲ್ಲಿ ಸಿಜೆಪಿ ಲೋಗೋ ಬಳಸಲು ಆರಂಭಿಸಿದರು. ಚಳುವಳಿಯ ಪ್ರಮುಖ ಉದ್ದೇಶ ಯುವಕರ ಸಮಸ್ಯೆಗಳನ್ನು ವ್ಯಂಗ್ಯ ಮತ್ತು ಹಾಸ್ಯದ ಮೂಲಕ ಸಮಾಜದ ಮುಂದೆ ತರುವುದು. ಉದ್ಯೋಗದ ಕೊರತೆ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಒತ್ತಡ, ಶಿಕ್ಷಣ ವೆಚ್ಚದ ಏರಿಕೆ, ಬೆಲೆ ಏರಿಕೆ ಮತ್ತು ಸಾಮಾಜಿಕ ಅಸಮಾನತೆಗಳ ಬಗ್ಗೆ ಈ ಚಳುವಳಿ ಪ್ರಶ್ನೆ ಎತ್ತಿತು. ರಾಜಕೀಯ ಭಾಷಣಗಳಿಗಂತ ಮೀಮ್ಗಳು ಮತ್ತು ವೈರಲ್ ವಿಡಿಯೋಗಳು ಹೆಚ್ಚು ಪರಿಣಾಮಕಾರಿಯಾಗುತ್ತಿವೆ ಎಂಬುದನ್ನು ಇದು ತೋರಿಸಿತು. ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಮತ್ತು ಎಕ್ಸ್, ಟ್ವಿಟರ್ ಮುಂತಾದ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಜೆಪಿ ಕುರಿತು ಲಕ್ಷಾಂತರ ಪೋಸ್ಟ್ಗಳು ಹರಿದಾಡಿದವು. ಕೆಲವೇ ದಿನಗಳಲ್ಲಿ ಈ ಚಳುವಳಿಗೆ ಲಕ್ಷಾಂತರ ಫಾಲೋವರ್ಸ್ ಬಂದರು. ಅನೇಕ ಮೀಮ್ ಪೇಜ್ಗಳು, ರೀಲ್ಸ್ ಕ್ರಿಯೇಟರ್ಗಳು ಮತ್ತು ಯೂಟ್ಯೂಬ್ ಚಾನೆಲ್ಗಳು ಈ ವಿಷಯದ ಮೇಲೆ ಕಂಟೆಂಟ್ ತಯಾರಿಸಲು ಆರಂಭಿಸಿದವು. ವಿಶೇಷವಾಗಿ ಕಾಲೇಜು ವಿದ್ಯಾರ್ಥಿಗಳು ಮತ್ತು ನಗರ ಪ್ರದೇಶದ ಯುವಕರು ಇದನ್ನು ಹೆಚ್ಚು ಬೆಂಬಲಿಸಿದರು. ಜಿರಳೆ ಜನತಾ ಪಕ್ಷದ ಲೋಗೋ ಕೂಡ ತುಂಬಾ ವೈರಲ್ ಆಯಿತು. ಭಾರತದ ತ್ರಿವರ್ಣ ಧ್ವಜದ ಬಣ್ಣಗಳ ನಡುವೆ ಒಂದು ಜಿರಳೆಯ ಚಿತ್ರವನ್ನು ಬಳಸಲಾಗಿತ್ತು. ಅದರ ಹಿಂದೆ ಜನರ ಪ್ರತಿಭಟನೆ ಮತ್ತು ಒಗ್ಗಟ್ಟಿನ ಸಂದೇಶವಿತ್ತು. ಈ ಲೋಗೋವನ್ನು ಹಲವರು ತಮ್ಮ ಪ್ರೊಫೈಲ್ ಫೋಟೋಗಳಾಗಿ ಬಳಸಿದರು. ಕೆಲವರು ಟೀ ಶರ್ಟ್ಗಳು, ಸ್ಟಿಕ್ಕರ್ಗಳು ಮತ್ತು ಪೋಸ್ಟರ್ಗಳನ್ನು ಮುದ್ರಿಸಿದರು. ಕೆಲವು ಸ್ಥಳಗಳಲ್ಲಿ ಯುವಕರು ಜಿರಳೆ ವೇಷ ಧರಿಸಿ ಪ್ರತಿಭಟನೆ ನಡೆಸಿದರು. ಸ್ವಚ್ಛತಾ ಅಭಿಯಾನಗಳಲ್ಲಿ ಭಾಗವಹಿಸಿ ನಾವು ಸಮಾಜಕ್ಕೆ ಉಪಯೋಗವಿಲ್ಲದವರು ಅಲ್ಲ ಎಂಬ ಸಂದೇಶವನ್ನು ನೀಡಿದರು. ಇದರಿಂದ ಈ ಚಳುವಳಿ ಕೇವಲ ಹಾಸ್ಯ ಅಥವಾ ಮೀಮ್ ಮಾತ್ರವಲ್ಲ, ಒಂದು ರೀತಿಯ ಸಾಮಾಜಿಕ ಪ್ರತಿಕ್ರಿಯೆಯೂ ಆಗಿದೆ ಎಂಬ ಅಭಿಪ್ರಾಯ ಮೂಡಿತು. ಸಾಮಾಜಿಕ ಮಾಧ್ಯಮದ ಶಕ್ತಿ ಎಷ್ಟು ದೊಡ್ಡದು ಎಂಬುದನ್ನು ಈ ಘಟನೆ ಮತ್ತೊಮ್ಮೆ ತೋರಿಸಿತು. ಹಿಂದೆ ರಾಜಕೀಯ ಅಥವಾ ಸಾಮಾಜಿಕ ಚಳುವಳಿಗಳು ಜನರಿಗೆ ತಲುಪಲು ಬಹಳ ಸಮಯ ಬೇಕಾಗ್ತಿತ್ತು. ಆದರೆ ಈಗ ಒಂದು ಮೀಮ್, ಒಂದು ಪೋಸ್ಟ್ ಅಥವಾ ಒಂದು ವೈರಲ್ ವಿಡಿಯೋ ಕೇವಲ ಗಂಟೆಗಳಲ್ಲಿ ಲಕ್ಷಾಂತರ ಜನರನ್ನು ತಲುಪ್ತದೆ. ಜಿರಳೆ ಜನತಾ ಪಕ್ಷ ಇದಕ್ಕೆ ಉತ್ತಮ ಉದಾಹರಣೆ. ಆದರೆ ಈ ಚಳುವಳಿಗೆ ಟೀಕೆಗಳೂ ಬಂದವು.
ಕೆಲವರು ಇದನ್ನು ಯುವಕರ ಸೃಜನಶೀಲ ಪ್ರತಿಭಟನೆ ಎಂದು ಕೊಂಡಾಡಿದರೆ, ಇನ್ನು ಕೆಲವರು ಇದು ಅತಿಯಾದ ವ್ಯಂಗ್ಯ ಮತ್ತು ಗಂಭೀರ ವಿಷಯಗಳನ್ನು ಹಾಸ್ಯವಾಗಿ ತೋರಿಸುತ್ತದೆ ಎಂದು ಟೀಕಿಸಿದರು. ಕೆಲವು ರಾಜಕೀಯ ವಿಶ್ಲೇಷಕರು ಡಿಜಿಟಲ್ ಪ್ರತಿಭಟನೆಗಳು ನಿಜವಾದ ಬದಲಾವಣೆಗೆ ಕಾರಣವಾಗುತ್ತವೆಯೇ ಎಂಬ ಪ್ರಶ್ನೆಯನ್ನೂ ಎತ್ತಿದರು. ಇದಾದರೂ ಸಿಜೆಪಿ ಯುವಕರ ಮನಸ್ಸಿನಲ್ಲಿರುವ ಅಸಮಾಧಾನವನ್ನು ಬಹಿರಂಗಪಡಿಸಿತು. ಉದ್ಯೋಗ, ಶಿಕ್ಷಣ ಮತ್ತು ಭವಿಷ್ಯದ ಬಗ್ಗೆ ಇರುವ ಭಯವನ್ನು ಇದು ಹೊಸ ರೀತಿಯಲ್ಲಿ ವ್ಯಕ್ತಪಡಿಸಿತು. ವಿಶೇಷವಾಗಿ ಮೀಮ್ ಸಂಸ್ಕೃತಿ ಮತ್ತು ಡಿಜಿಟಲ್ ಕಂಟೆಂಟ್ ಈಗಿನ ಪೀಳಿಗೆಯ ಧ್ವನಿಯಾಗುತ್ತದೆ ಎಂಬುದನ್ನು ಈ ಚಳುವಳಿ ಸ್ಪಷ್ಟಪಡಿಸಿತು. ಇಂದಿನ ಕಾಲದಲ್ಲಿ ಸಾಮಾಜಿಕ ಮಾಧ್ಯಮಗಳು ಕೇವಲ ಮನರಂಜನೆಗೆ ಸೀಮಿತವಾಗಿಲ್ಲ. ಜನರ ಅಭಿಪ್ರಾಯ, ಕೋಪ, ಪ್ರತಿಭಟನೆ ಮತ್ತು ಬೆಂಬಲವನ್ನು ಜಗತ್ತಿನ ಮುಂದೆ ತರುವ ವೇದಿಕೆಯಾಗಿವೆ. ಜಿರಳೆ ಜನತಾ ಪಕ್ಷದಂತಹ ಚಳುವಳಿಗಳು ಡಿಜಿಟಲ್ ಯುಗದ ಹೊಸ ರೀತಿಯ ಜನಚಳುವಳಿಗಳಾಗಿ ಗುರುತಿಸಬಹುದು. ಒಟ್ಟಿನಲ್ಲಿ ಜಿರಳೆ ಜನತಾ ಪಕ್ಷ ಅಥವಾ ಸಿಜೆಪಿ ಒಂದು ಅಧಿಕೃತ ರಾಜಕೀಯ ಪಕ್ಷವಲ್ಲದಿದ್ದರೂ ಇದು ಸಾಮಾಜಿಕ ಮಾಧ್ಯಮಗಳ ಪ್ರಭಾವ ಮತ್ತು ಯುವಕರ ಅಸಮಾಧಾನದ ಸಂಕೇತವಾಗಿ ಹೊರಹೊಮ್ಮಿತು. ಕೆಲವೇ ದಿನಗಳಲ್ಲಿ ದೇಶದಾದ್ಯಂತ ಚರ್ಚೆಗೆ ಕಾರಣವಾದ ಈ ಚಳುವಳಿ ಡಿಜಿಟಲ್ ಯುಗದಲ್ಲಿ ಜನರ ಧ್ವನಿ ಎಷ್ಟು ವೇಗವಾಗಿ ಹರಡಬಹುದು ಎಂಬುದನ್ನು ತೋರಿಸಿಕೊಟ್ಟಿದೆ. ಯುವಕರು ತಮ್ಮ ಸಮಸ್ಯೆಗಳನ್ನು ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸುವ ಹೊಸ ಮಾದರಿಯ ಚಳುವಳಿಯಾಗಿ ಇದು ಇತಿಹಾಸದಲ್ಲಿ ನೆನಪಾಗುವ ಸಾಧ್ಯತೆಯಿದೆ. ಜಿರಳೆ ಜನತಾ ಪಕ್ಷ ಒಂದು ಅಧಿಕೃತ ರಾಜಕೀಯ ಪಕ್ಷವಲ್ಲ, ಆದರೆ ಇದು ಡಿಜಿಟಲ್ ಯುಗದಲ್ಲಿ ಯುವಕರ ಧ್ವನಿಯಾಗಿ ವೈರಲ್ ಆದ ಚಳುವಳಿಯಾಗಿದೆ. ಒಂದು ಮೀಮ್ ಕೂಡ ದೇಶದ ಮಟ್ಟದಲ್ಲಿ ಚರ್ಚೆ ಹುಟ್ಟಿಸಬಹುದು ಎಂಬುದಕ್ಕೆ ಇದು ದೊಡ್ಡ ಉದಾಹರಣೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ವೈರಲ್ ಆ್ಯಂಡ್ ಇತಿಹಾಸದ ಮಾಹಿತಿಗಾಗಿ YS ಹಿಸ್ಟ್ರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.